ಮಳೆಗಾಲ ಶುರು ಆಯಿತು. ಆದರೂ ಯಾಕೋ ಗಿಡಗಳೆಲ್ಲ ಸ್ವಲ್ಪ ಈ ಥರ ಒಣಗ್ದಂಗೆ, ಪ್ಲಸ್ ಅದು ಅಷ್ಟು ಹಸಿರಾಗಿ ಕಾಣ್ದಿರ ಇತ್ತು. ಸೊ ಆವಾಗಲೇ ಅಂದ್ಕೊಂಡೆ ಇವಕ್ಕೆ ನಾವಿವಾಗ ಗೊಬ್ಬರ ಕೊಡೋವಂಥ ಸಮಯ ಬಂದಿದೆ ಅಂತ. ಸೊ ಹಾಗಾಗಿ ನಾನು ನಾರ್ಮಲಾಗೆ ಯಾವಾಗಲೂ ಅಷ್ಟೇ ಝೋನಲ್ ಅಗ್ರಿಕಲ್ಚರಲ್ ರಿಸರ್ಚ್ ಸ್ಟೇಷನ್, ದಟ್ ಇಸ್ ಝಾರ್ಸ್ ಇನ್ GKVK ಹೆಬ್ಬಾಳಿಂದನೇ ನಾನು ಬಂದು ವರ್ಮಿ ಕಾಂಪೋಸ್ಟ್ನ ಸೋರ್ಸ್ ಮಾಡ್ತಾಯಿದ್ದೆ. ಇಲ್ಲಿ ಬಂದು 5 kgs 10 kgs 15 kgs 20-25 kgs ಬ್ಯಾಗ್ ನಿಮಗೆ ಸಿಕ್ಬಿಡುತ್ತೆ. ತುಂಬಾ ಮಾಯ್ಸ್ಟಾಗಿರುತ್ತೆ. ಕಾಂಪೋಸ್ಟ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಯು ಗೆಟ್ ವಿತ್ ವರ್ಮ್ಸ್ ಆ್ಯಂಡ್ ಮೊಟ್ಟೆಗಳು ಪ್ಲಸ್ ವರ್ಮ್ಸು ಕಾಣ್ತವೆ ಅದರಲ್ಲಿ. ಹಾಗೆ ಅಲ್ಲಿ ಈ ವರ್ಮಿ ಕಾಂಪೋಸ್ಟ್ ಪರ್ಚೇಸ್ ಮಾಡಿಕೊಂಡು ನಾನು ಬಂದಿದ್ದೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ. ಇಲ್ಲಿ ಅವರೇ ಒಂದು ನರ್ಸರಿ ಇಟ್ಟಿದ್ದಾರೆ. ಇಲ್ಲಿ ನಿಮಗೆ ಗ್ರಾಫ್ಟೆಡ್ ಪ್ಲಾಂಟ್ಸು ಸಿಗುತ್ತೆ. ಇನ್ ಕೇಸ್ ನೀವೇನಾದ್ರು ನೆಲ್ಲಿಕಾಯಿ, ನೇರಳೆ ಹಣ್ಣು, ಚೇಪೆಕಾಯಿ ಇಂಥದ್ದೇನಾದರೂ ಗಿಡಗಳು, ದಾಳಿಂಬ್ರೆ ಇಂಥದ್ದೆಲ್ಲ ಹಾಕಂಗಿದ್ರೆ ನೀವು ಅಲ್ಲಿ ಹೋಗಿ ಕ್ರಾಫ್ಟೆಡ್ ಡಿಪಾರ್ಟ್ಮೆಂಟಿಂದ ತೊಗೋಬೋದು ಪ್ಲಾಂಟ್ಸ್. ಆ್ಯಂಡ್ ಇನ್ನೊಂದು ಇಲ್ಲಿ ಚೂರು ಅಷ್ಟು ಆರ್ನಮೆಂಟಲ್ ಗಿಡಗಳು ಕೂಡ ಅವ್ರ ನರ್ಸರಿಲಿತ್ತು. ಸೊ ಅದ್ರದ್ದು ಕ್ಲಿಪ್ಸ್ನ ನಿಮಗೆ ಶೇರ್ ಮಾಡಿದ್ದೀನಿ. ಆರ್ನಮೆಂಟಲ್ ಗಿಡಗಳು, ಗಿಡ ಪ್ರೇಮಿಗಳು ಗೊತ್ತು, ಎಷ್ಟು ಗಿಡಗಳು ಇದ್ರೂ ಸಾಕಾಗದಿರೋಷ್ಟು ನಮಗೆ ಅದು ನೋಡಿದ ತಕ್ಷಣ ಒಂದು ಖುಷಿ, ಸಂತೋಷ. ಪ್ಲಸ್ ಇದು ಈ ಥರದ್ದು ವೆರೈಟಿ ನನ್ನ ಹತ್ರ ಇಲ್ಲ, ಆ ಥರದ್ದು ವೆರೈಟಿ ನಾನು ಹುಡುಕ್ತಾ ಇದ್ದೆ ಅಂತ ಅನ್ನೋರಿಗೆ ಇದು ಹೇಳಿ ಮಾಡಿಸಿದ ಜಾಗ ಅಂತ ಹೇಳ್ಬೋದು. ಆ್ಯಂಡ್ ರೇಟ್ಸು ತುಂಬ ರೀಸನಬಲ್ ಆಗಿತ್ತು. ಬಟ್ ಇವ್ರ ಹತ್ರ ಏನಂದರೆ UPI, ಗೂಗಲ್ ಪೇ ಅನ್ನೋದೆಲ್ಲ ಇಲ್ಲ. ನೀವು ಕ್ಯಾಶ್ ತೊಗೊಂಡು ಹೋಗಿ ಪರ್ಚೇಸ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ತೆಂಗಿನಕಾಯಿ ಮರದ್ದು ಸ್ಯಾಪ್ಲಿಂಗ್ಸ್ ಕೂಡ ಇದೆ. ಸೊ ನೀವೇನಾದರೂ ಅಕಸ್ಮಾತ್ ನಿಮ್ಮ ಮನೆ ಹತ್ರ ಎಲ್ಲಾದರೂ ಜಾಗ ಇದ್ದರೆ ಖಂಡಿತವಾಗ್ಲೂ ಇದಕ್ಕೊಂದು ಟ್ರೈ ಕೊಡ್ಬೋದು. ಈ ರೀತಿಯಾಗಿ ನಾನು ಈ GKVK ಅಲ್ಲಿ ಕೆಲವೊಂದು ಕ್ಲಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಈ ಪ್ರಯತ್ನ ನಿಮ್ಗೆ ಇಷ್ಟವಾದಲ್ಲಿ ಖಂಡಿತವಾಗ್ಲೂ ಲೈಕ್, ಫಾಲೋ ಮಾಡೋದು ಮರ್ತು ಬಿಡಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.